ಗುಂಡಿ ಮುಚ್ಚೋದಕ್ಕೆ ಮುಖ್ಯಮಂತ್ರಿಗಳು ಒಂದು ವಾರದ ಡೆಡ್ಲೈನ್ ಅನ್ನು ಕೊಟ್ಟಿದ್ರು. ಡೆಡ್ಲೈನ್ ಅಂತ್ಯವಾಗಿದೆ. ಆದರೆ ಗುಂಡಿ ಮುಚ್ಚಿದ್ದಾರಾ ಅಂತ ರಿಯಾಲಿಟಿ ಚೆಕ್ ಮಾಡಿದಾಗ ಗುಂಡಿಗಳನ್ನ ಇನ್ನೂ ಕೂಡ ಮುಚ್ಚಿಲ್ಲ ಜಿಬಿಎ. ಇದಕ್ಕೆ ಮುಖ್ಯಮಂತ್ರಿಗಳನ್ನ ಕೇಳಿದ್ರೆ ಬೇಜವಾಬ್ದಾರಿ ಉತ್ತರವನ್ನ ಕೊಡ್ತಾರೆ. ಗುಂಡಿ ಮುಚ್ಚಲು ಸಿಎಂ ಕೊಟ್ಟ ಗಡುವು ಅಂತ್ಯಗೊಂಡಿದೆ. ಸಿಎಂ ಡೆಡ್ಲೈನ್ ಕೊಟ್ಟರು, ಗುಂಡಿ ಮಾತ್ರ ಮುಚ್ಚಿಲ್ಲ ಜಿಬಿಎ. ಗುಂಡಿ ಡೆಡ್ಲೈನ್ ಕುರಿತಾಗಿ ಮುಖ್ಯಮಂತ್ರಿಗಳನ್ನ ಕೇಳಿದಂತಹ ಪ್ರಶ್ನೆಗೆ ಬೇಜವಾಬ್ದಾರಿಯ ಉತ್ತರವನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಡಿಕೆಶಿಯನ್ನೇ ಕೇಳಿ, ಪ್ಲೀಸ್ ಆಸ್ಕ್ ಡಿಕೆ ಶಿವಕುಮಾರ್ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಡಿಕೆಶಿ ಮೇಲೆ ಹೊಣೆ ಹೊರಿಸಿದ್ರ ಮುಖ್ಯಮಂತ್ರಿಗಳೇ ಡೆಡ್ಲೈನ್ ಕೊಟ್ಟಿದ್ದು, ಅದನ್ನ ಡಿಕೆ ಶಿವಕುಮಾರ್ ನೋಡ್ಕೊಳ್ತಾರೆ ಅಂತ ಅವತ್ತು ಹೇಳಿದ್ರೆ ಬಹುಶಃ ಇವತ್ತು ಅವ್ರನ್ನ ಪ್ರಶ್ನೆ ಯಾರು ಮಾಡ್ತಾ ಇರಲಿಲ್ಲ. ಆದರೆ ಇವತ್ತು ಅವ್ರನ್ನ ಕೇಳಿದ್ರೆ ಡಿಕೆ ಶಿವಕುಮಾರ್ ಅವ್ರನ್ನ ಕೇಳಿ ಅಂತ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಮಾತಿಗೆ ಜಿಬಿಎ ಸಿಬ್ಬಂದಿಗಳು ಬೆಲೆ ಕೊಟ್ಟಿಲ್ಲ, ಗುಂಡಿ ಮುಚ್ಚೋ ಕೆಲಸವನ್ನ ಮಾಡಿಲ್ಲ. ಅದನ್ನ ಅವರು ಆಕ್ಸೆಪ್ಟ್ ಮಾಡ್ಕೊಳ್ಳದೆ ಅವರ ಹಾರಿಕೆಯ ಉತ್ತರ ಹೀಗಿತ್ತು. ಗುಂಡಿ ಮುಚ್ಚೋದಕ್ಕೆ ಡೆಡ್ಲೈನ್ ಕೊಟ್ಟಿದ್ರಿ ಸರ್. ಪ್ಲೀಸ್ ಆಸ್ಕ್ ಡಿಕೆ ಶಿವಕುಮಾರ್. ಪ್ಲೀಸ್ ಆಸ್ಕ್ ಡಿಕೆ ಶಿವಕುಮಾರ್. ಪ್ಲೀಸ್ ಆಸ್ಕ್ ಡಿಕೆ ಶಿವಕುಮಾರ್. ಗುಂಡಿ ಮುಚ್ಚೋದಕ್ಕೆ ಡೆಡ್ಲೈನ್ ಕೊಟ್ಟಿದ್ರಿ ಸರ್. ಪ್ಲೀಸ್ ಆಸ್ಕ್ ಡಿಕೆ ಶಿವಕುಮಾರ್. ಪ್ಲೀಸ್ ಆಸ್ಕ್ ಡಿಕೆ ಶಿವಕುಮಾರ್. ಪ್ಲೀಸ್ ಆಸ್ಕ್ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಅವ್ರು ಡೆಡ್ಲೈನ್ ಕೊಟ್ಟಿದ್ರೆ ಡಿಕೆ ಶಿವಕುಮಾರ್ ಅವ್ರನ್ನೇ ಕೇಳಬಹುದಿತ್ತು, ನೀವು ಡೆಡ್ಲೈನ್ ಕೊಟ್ಟಿದ್ರಿ ಇನ್ನೂ ಗುಂಡಿ ಮುಚ್ಚಿಲ್ವಲ್ಲ ಏನು ಕಥೆ ಅಂತ. ಆದರೆ ಡೆಡ್ಲೈನ್ ಕೊಟ್ಟಿದ್ದು ಸಿದ್ದರಾಮಯ್ಯನವರಾಗಿದ್ದರಿಂದ ಅದು ಅಂತ್ಯಗೊಂಡಿದೆ. ಇನ್ನೂ ಕೂಡ ಗುಂಡಿಗಳು ಅಲ್ಲಲ್ಲಿ ಕಾಣಿಸ್ತಾ ಇದೆ, ಜನರಿಗೆ ಸಮಸ್ಯೆಗಳಾಗ್ತಾ ಇದೆ. ಏನು ಸರ್ ನೀವು ಹೇಳಿದಕ್ಕೆ ಜಿಬಿಎ ಅವರು ಕೆಲಸನೇ ಮಾಡಿಲ್ವಲ್ಲ ಅಂತ ಪ್ರಶ್ನೆ ಮಾಡಿದಾಗ ಅದನ್ನು ನಾನು ವಿಚಾರಿಸ್ತೀನಿ ಅಂತ ಹೇಳಬಹುದಿತ್ತು. ಬದಲಾಗಿ ಅದನ್ನು ಡಿಕೆ ಶಿವಕುಮಾರ್ ಅವರ ಜವಾಬ್ದಾರಿಗೆ ಶಿಫ್ಟ್ ಮಾಡಿದ್ದಾರೆ. ಮುಚ್ಚೋದಕ್ಕೆ ಡೆಡ್ಲೈನ್ ಕೊಟ್ಟಿದ್ರಿ ಸರ್. ಪ್ಲೀಸ್ ಆಸ್ಕ್ ಡಿಕೆ ಶಿವಕುಮಾರ್. ಪ್ಲೀಸ್ ಆಸ್ಕ್ ಡಿಕೆ ಶಿವಕುಮಾರ್. ಪ್ಲೀಸ್ ಆಸ್ಕ್ ಡಿಕೆ ಶಿವಕುಮಾರ್. ಗುಂಡಿ ಮುಚ್ಚೋದಕ್ಕೆ ಡೆಡ್ಲೈನ್ ಕೊಟ್ಟಿದ್ರಿ ಸರ್. ಪ್ಲೀಸ್ ಆಸ್ಕ್ ಡಿಕೆ ಶಿವಕುಮಾರ್. ಪ್ಲೀಸ್ ಆಸ್ಕ್ ಡಿಕೆ ಶಿವಕುಮಾರ್. ಪ್ಲೀಸ್ ಆಸ್ಕ್ ಡಿಕೆ ಶಿವಕುಮಾರ್. ಗುಂಡಿ ಡೆಡ್ಲೈನ್ ಅಂತ್ಯವಾಗಿದೆ. ಆದರೆ ಗುಂಡಿಗಳು ಹಾಗೆ ಬಾಯಿ ತೆರೆಕೊಂಡು ಜನರ ಬಲಿಗಾಗಿ ಕಾಯ್ತಾ ಇವೆ. ಇದೇ ವಿಷಯವಾಗಿ ಮುಖ್ಯಮಂತ್ರಿಗಳನ್ನ ಕೇಳಿದ್ದಕ್ಕೆ ಅವರು ಡಿಕೆ ಶಿವಕುಮಾರ್ ಅವರಿಗೆ ಇದರ ಹೊಣೆಯನ್ನ ಹೊರಿಸಿದ್ದಾರೆ, ಅವ್ರನ್ನೇ ಕೇಳ್ಕೊಳ್ಳಿ ಅಂತ. ಗುಂಡಿ ಡೆಡ್ಲೈನ್ ಅಂತ್ಯವಾದ ಬೆನ್ನಲ್ಲೇ ಮುಖ್ಯಮಂತ್ರಿಗಳನ್ನ ಕೇಳಿದ್ದಕ್ಕೆ ಅವ್ರು ಕೊಟ್ಟಂತಹ ಉತ್ತರ ಸಂಬಂಧಿತವಾಗಿ ಇದೀಗ ಬಿಜೆಪಿ ನಾಯಕರು ಕೂಡ ಎಕ್ಸ್ನಲ್ಲಿ ಪೋಸ್ಟ್ ಮಾಡೋ ಮೂಲಕವಾಗಿ ಮುಖ್ಯಮಂತ್ರಿಗಳ ಕಾಲೆಳೆಯೋ ಕೆಲಸವನ್ನ ಮಾಡಿದ್ದಾರೆ. ಬೆಂಗಳೂರು ಗುಂಡಿ ಕುರಿತಾಗಿ ಡಿಕೆ ಶಿವಕುಮಾರನ್ನ ಕೇಳಿ ಎಂಬ ಸಿಎಂ ಹೇಳಿಕೆ ವಿಷಯವಾಗಿ ಬಿಜೆಪಿ ನಾಯಕರು ವ್ಯಂಗ್ಯವಾಡಿದ್ದಾರೆ. ನವೆಂಬರ್ ಡೆಡ್ಲೈನ್ಗೂ ಮುನ್ನ ಸಿಎಂ ರಾಜೀನಾಮೆ ಕೊಟ್ಬಿಟ್ರಾ, ನಮ್ಮ ಪ್ರಶ್ನೆಗೆ ಉತ್ತರಿಸಿ ಅಂತ ಸಿಎಂ ಕಾಲೆಳೆಯುವ ಕೆಲಸವನ್ನ ಮಾಡಿದ್ದಾರೆ. ಯಾಕಿದು ಅಂದ್ರೆ ಅವ್ರನ್ನ ಕೇಳಿದ್ರೆ ಅವರು ಡಿಕೆ ಶಿವಕುಮಾರ್ ಅವ್ರನ್ನ ಕೇಳಿ ಅಂತ ಹೇಳಿದ್ರಿಂದ ಈಗ ನಿಮ್ಮ ಜವಾಬ್ದಾರಿ ಎಲ್ಲ ಡಿಕೆ ಶಿವಕುಮಾರ್ಗೆ ಶಿಫ್ಟ್ ಆಗೋಗಿದ್ಯಾ ಅನ್ನೋ ಅರ್ಥದಲ್ಲಿ ಬಿಜೆಪಿಯ ಪೋಸ್ಟ್ ಇದಾಗಿದೆ. ಅಕ್ಟೋಬರ್ 31ರ ಒಳಗೆ ಬೆಂಗಳೂರಿನ ಎಲ್ಲ ರಸ್ತೆ ಗುಂಡಿಗಳು ಮುಚ್ಚಿ ಅಂತ ಡೆಡ್ಲೈನ್ ಕೊಟ್ಟಿದ್ದಂತಹ ಸಿಎಂಗೆ ಟ್ಯಾಗ್ ಮಾಡೋ ಮೂಲಕವಾಗಿ ಈ ಪ್ರಶ್ನೆಯನ್ನು ಎತ್ತಿದ್ದಾರೆ ಬಿಜೆಪಿ ನಾಯಕರು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಸೂದ್ರಿಂದ. ಮಸೂದ್, ಮುಖ್ಯಮಂತ್ರಿಗಳೇ ಕೊಟ್ಟಂತಹ ಡೆಡ್ಲೈನ್ ವಿಷಯವಾಗಿ ಅವರಿಂದಲೇ ಉತ್ತರ ನಿರೀಕ್ಷೆ ಮಾಡಿದಾಗ ಅದನ್ನ ಇನ್ನೊಬ್ಬರ ಮೇಲೆ ಶಿಫ್ಟ್ ಮಾಡ್ತಾರೆ. ಮತ್ತೊಂದು ಕಡೆಯಲ್ಲಿ ಬಿಜೆಪಿ ನಾಯಕರು ಹಾಗಾದ್ರೆ ನವೆಂಬರ್ಗೂ ಮುಂಚೆನೆ ನೀವು ನಿಮ್ಮ ಜವಾಬ್ದಾರಿಯನ್ನ ಹ್ಯಾಂಡ್ ಓವರ್ ಮಾಡಿಬಿಟ್ರಾ ಅನ್ನುವಂತಹ ಟೀಕೆಯನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಏನಾಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ? ದಿವ್ಯಾ, ಇವತ್ತು ಗುಂಡಿ ಮುಚ್ಚುವ ಸಂಬಂಧಪಟ್ಟಂತೆ ಮಾಧ್ಯಮದವರು ಏನು ಪ್ರಶ್ನೆ ಕೇಳಿದ್ರು ಅದಕ್ಕೆ ಮುಖ್ಯಮಂತ್ರಿಗಳೇನು ಉತ್ತರ ಕೊಟ್ಟಿದ್ದಾರೆ. ಒಂದು ರೀತಿಯಲ್ಲಿ ರಾಜಕೀಯವಾಗಿಯೂ ಕೂಡ ಚರ್ಚೆ ಆಗ್ತಿದೆ. ಆ ಉತ್ತರ ಈಗ ಅವರನ್ನೇ ಒಂದು ರೀತಿಯಲ್ಲಿ ಇಕ್ಕಟ್ಟಿನಲ್ಲಿ ಸಿಲುಕಿಸುವಂತಾಗಿದೆ. ಮುಖ್ಯಮಂತ್ರಿಗಳೇ ಗಡುವು ಕೊಟ್ಟಿದ್ರು ಒಂದು ವಾರಗಳ ಹಿಂದೆ, 7 ದಿನಗಳ ಒಳಗಾಗಿ ಬೆಂಗಳೂರಿನ ರಸ್ತೆ ಗುಂಡಿಗಳನ್ನು ಮುಚ್ಚಬೇಕು ಅಂತ. ಯಾಕೆಂದ್ರೆ ಕಳೆದ ಒಂದೂವರೆ ತಿಂಗಳಿಂದ ಗುಂಡಿ ಮುಚ್ಚುವ ಕಾರ್ಯದಲ್ಲಿ ಬಹಳ ವಿಳಂಬ ಆಗ್ತಿತ್ತು, ಸಾಕಷ್ಟು ಆಕ್ರೋಶ ಬರ್ತಾ ಇತ್ತು ಸಾರ್ವಜನಿಕರಿಂದ, ಉದ್ಯಮಿಗಳು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು. ಕಳೆದ ವಾರ ಸಭೆ ಕೈಗೊಂಡಂತಹ ಮುಖ್ಯಮಂತ್ರಿಗಳು ಒಂದು ವಾರದೊಳಗೆ ಎಲ್ಲ ಗುಂಡಿಗಳನ್ನು ಕೂಡ ಮುಚ್ಚಬೇಕು, ಸಬು ಬೀಳಬಾರದು ಅನ್ನುವಂಥ ಖಡಕ್ಕಾದಂತಹ ಗಡುವು ಕೊಟ್ಟಿದ್ರು. ಆ ಗಡುವು ಇವತ್ತಿಗೆ ಮುಕ್ತಾಯ ಆಗಿದೆ. ಆದರೆ ಗುಂಡಿ ಮುಚ್ಚಿದ್ದಾರಾ ಅನ್ನುವಂಥ ಪ್ರಶ್ನೆ ಬಂದಾಗ ಅದು ಸಮಾಧಾನಕರ ಉತ್ತರ ಇಲ್ಲ. ಆದರೆ ಈ ಬಗ್ಗೆ ಕೇಳಿದಾಗ ಮುಖ್ಯಮಂತ್ರಿ
ಮುಖ್ಯಮಂತ್ರಿಗಳು ಕೊಟ್ಟಂತ ಉತ್ತರ ಅದು ಈ ತರದ ಇವತ್ತಿನ ಸಂದರ್ಭದಲ್ಲಿ ಅಂದ್ರೆ ಅಧಿಕಾರ ಹಸ್ತಾಂತರ ಜಟಾಪಟಿ ಜೊತೆಗೆ ಮುಖ್ಯಮಂತ್ರಿ ಕುರ್ಚಿ ಕಲಹ ಇವೆಲ್ಲ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನು ಉತ್ತರ ಕೊಟ್ಟಿದ್ದಾರೆ. ಸಾಕಷ್ಟು ಚರ್ಚೆಗೆ ಕಾಲೆಳೆತಕ್ಕೆ ಟೀಕೆಗೆ ಕೂಡ ಗುರಿಯಾಗಿರುವಂತದ್ದು. ಇದನ್ನೇ ಇಟ್ಕೊಂಡು ರಾಜ್ಯ ಬಿಜೆಪಿಯು ಕೂಡ ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿದೆ, ಮುಖ್ಯಮಂತ್ರಿಗಳನ್ನ ಕಾಲೆಳೆದಿದೆ. ನೀವೇ ಕೊಟ್ಟಂತಹ ಗಡುವು, ನೀವು ಕೊಟ್ಟಂತಹ ಗಡುವು ಬಗ್ಗೆ ನಾವು ಮಾಧ್ಯಮದವರು ಪ್ರಶ್ನೆ ಕೇಳಿದ್ದು. ಆದ್ರೆ ನೀವು ಡಿ ಕೆ ಶಿ ಅವ್ರನ್ನ ಕೇಳಿ ಅನ್ನುವಂತ ಉತ್ತರ ಕೊಟ್ಟಿದ್ದೀರಲ್ಲ, ಹಾಗಾದ್ರೆ ನೀವು ಸಿಎಂ ಸ್ಥಾನದಲ್ಲಿ ಇದ್ದೀರಾ ಇಲ್ವಾ? ನೀವು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ಟಿದ್ದೀರಾ? ಈ ಅಕ್ಟೋಬರ್ ಅಂದ್ರೆ ಇವತ್ತು 31 ಅಕ್ಟೋಬರ್ 31 ಒಳಗಡೆನೆ ರಸ್ತೆ ಗುಂಡಿ ಕೊಟ್ಟಿರುವಂತಹ ಗಡುವಿನಲ್ಲಿ ನೀವು ರಾಜೀನಾಮೆ ಕೊಟ್ಬಿಟ್ಟಿದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನ ಕೊಟ್ಟಿರುವಂತದ್ದು. ಒಂದು ರೀತಿಯಲ್ಲಿ ಮುಖ್ಯಮಂತ್ರಿಗಳಿಗೆ ಕೌಂಟ್ರು, ನೀವು ರಾಜೀನಾಮೆ ಕೊಟ್ಬಿಟ್ಟಿದ್ದೀರಾ ಅಂದ್ರೆ ನಿಮ್ಮ ಜವಾಬ್ದಾರಿಯನ್ನ ನೀವೇ ಕೊಟ್ಟಂತಹ ಗಡುವು ಅಧಿಕಾರಿಗಳಿಗೆ ಜವಾಬ್ದಾರಿ ಹೊರಿಸಿದ್ದೀರಾ, ನೀವು ಉತ್ತರ ಕೊಡಬೇಕು. ಡಿ ಕೆ ಶಿ ಅವ್ರ ಮೇಲೆ ನೀವು ಜವಾಬ್ದಾರಿ ಹಾಕ್ತೀರಾ ಅಂತಂದ್ರೆ ಅವ್ರು ಮುಖ್ಯಮಂತ್ರಿ ಆಗಿದ್ದಾರಾ ಅನ್ನುವಂತ ಪ್ರಶ್ನೆಯನ್ನ ಕೇಳ್ತಾ ಇದೆ. ಇದಕ್ಕೆ ಮೊದಲು ಉತ್ತರ ಕೊಡಿ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಬಿಜೆಪಿ ಹಾಕ್ತಾ ಇದೆ. ಹಾಗಾಗಿ ಒಂದು ರೀತಿಯಲ್ಲಿ ಮುಖ್ಯಮಂತ್ರಿಗಳ ಈ ಉತ್ತರ ಏನಿದೆ ಒಂದು ರೀತಿಯಲ್ಲಿ ಇಕ್ಕಟ್ಟಿನಲ್ಲಿ ಅವ್ರನ್ನೇ ಸಿಕ್ಕಾಕ್ಸ್ಕೊಂಡಿದೆ, ಜೊತೆಗೆ ರಾಜಕೀಯವಾಗಿಯೂ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇದೆ. ದಿವ್ಯಾ, ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ.